ಉಮಾ ಮಹೇಶ್ ಸರ್ ಅಂತ ಇವರು ನಾನು ಕ್ಲೋಸ್ ಫ್ರೆಂಡ್ಸು. ಇವರು ನಾನು ಒಂದು 25 ವರ್ಷದಿಂದ ಸ್ನೇಹಿತರು. ಇವರು ಇಡಗೂರು ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅನೇಕ ಹೈಸ್ಕೂಲ್ಗಳಲ್ಲೂ ಕೆಲಸ ಮಾಡಿದ್ದಾರೆ. ಆಮೇಲೆ ಡಯಟ್ಟು NCERTನಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಇವರು ಕರ್ನಾಟಕ ರಾಜ್ಯದ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ಗಳಿಗೆ ತುಂಬ ಟ್ರೈನಿಂಗ್ಗಳನ್ನ ಕೊಡೋರು. ನಾನು ಇವರು ರಿಟೈರ್ಡ್ ಆಗೋದನ್ನೇ ಕಾಯ್ತಾ ಇದ್ದೆ. ಯಾಕಪ್ಪ ಅಂದರೆ ರಿಟೈರ್ಡ್ ಆದ ತಕ್ಷಣ ನಮ್ಮ ಶಾಲೆಗೆ ಕರ್ಕೊಂಬರ್ಬೇಕು ಅಂತ. ನಾನು ಉಮಾ ಮಹೇಶ್ ಸರ್ನ ಅಪ್ರೋಚ್ ಮಾಡಿದ್ದಕ್ಕೆ ಅವರು ಸಂತೋಷವಾಗಿ ಒಪ್ಪಿದ್ರು. ಅಕ್ಟೋಬರಲ್ಲಿ ನಮ್ಮ ಶಾಲೆಗೆ ಸೇರಿದ್ರು. ಅವ್ರು ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಎಲ್ಲ ಕ್ಲಾಸ್ಗೂ ಟೀಚಿಂಗ್ ಏಡ್ ಮಾಡಬೇಕು ಸರ್, ಚೆನ್ನಾಗಿರೋ ಟೀಚಿಂಗ್ ಏಡ್ಗಳು ಮಾಡಬೇಕು ಅಂತ ನಮ್ಮ ಶಿಕ್ಷಕಿಯರುಗಳನ್ನೆಲ್ಲ ಸೇರಿಸ್ಕೊಂಡು ಫಸ್ಟ್ ಅವ್ರಿಗೆ ಮೈಂಡ್ ಸೆಟ್ ಮಾಡಿ, ಅಂದರೆ ಟೀಚರ್ಸ್ ಟ್ರೈನಿಂಗ್ ಮಾಡಿ ಎಲ್ಲ ಕ್ಲಾಸ್ಗಳಿಗೂ ಟೀಚಿಂಗ್ ಏಡ್ಗಳು ಮಾಡಿ LKG to 5th ಟೀಚಿಂಗ್ ಏಡ್ಗಳನ್ನ ಮಾಡಿ ಇಟ್ಕೊಂಡ್ರು. ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟೇಷನ್ನು ಮಾಡಿ ಹುಡುಗರು ಕಲಿಸಿದ್ರು. ಅಂಥವರು ನಮ್ಮ ಶಾಲೆಗೆ ಬಂದಿರೋದು ನಮ್ಗಳ ಅದೃಷ್ಟ ಅಂತಲೇ ಅಂದ್ಕೊಬೇಕು. ಅವ್ರನ್ನ ಈ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೋಡಿ, ಅವ್ರು ಮಾತಾಡೋದು ಹೇಗಿರುತ್ತೆ ಅಂತ. ಸರ್ ಆದರ್ಶ, ನಮಸ್ತೆ ಸರ್. ನಮಸ್ತೆ. ಆದರ್ಶ ಶಿಕ್ಷಕರು ಅಂದರೆ ಹೇಗಿರಬೇಕು ಸರ್? ಶಿಕ್ಷಕರ ಗುಣಲಕ್ಷಣಗಳೇನು ಅಂತ ಹೇಳಿ ಸರ್ ನಮ್ಮ ಪೋಷಕರಿಗೆ. ಶಿಕ್ಷಕರು ಸ್ವಾಭಾವಿಕವಾಗಿ ನಗುಮುಖದಿಂದಿರಬೇಕು. ಅವರಲ್ಲಿ ಯಾವಾಗಲೂ ಪ್ರಶಾಂತತೆ ಇರಬೇಕು ಮನಸ್ಸಿನಲ್ಲಿ. ಮಕ್ಕಳೇ ಅವರಿಗೆ ದೇವರಾಗಿರಬೇಕು. ಅವರ ಉಡುಗೆ ತೊಡುಗೆಗಳು ಸಹ ಭಾಳ ಸರಳವಾಗಿರಬೇಕು. ಎಲ್ಲ ಮಕ್ಕಳು ಒಂದೇ ಅಂತಕ್ಕಂಥ ಭಾವನೆ ಇರಬೇಕು. ಯಾವುದೇ ಕಾರಣಕ್ಕೂ ಸಹ ಭೇದ ಭಾವ ಮಾಡಬಾರ್ದು. ನಗ್ನಗ್ತಾ ಪಾಠ ಕಲಿಸ್ಬೇಕು. ಏನು ಪಾಠ ಮಾಡ್ತೀವೋ ಅದರ ಪ್ರಾಮುಖ್ಯತೆ ಅವ್ರಿಗೆ ಮೊದಲು ತಿಳಿದಿರಬೇಕು ಸರ್. ಈ ಎಲ್ಲ ಇದ್ದಾಗ ಇದು ಮೊದಲನೇ ಮೆಟ್ಲಾಗ್ಬೋದು ಸರ್ ಒಬ್ಬ ಆದರ್ಶ ಶಿಕ್ಷಕನಿಗೆ. ಹಾಗಿದ್ದಾಗ ಅಲ್ಲಿನ ವಾತಾವರಣ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಾಗಿ ಆ ಒಂದು ವಾತಾವರಣಕ್ಕೆ ಒಕ್ಕೊಂತಾರೆ. ಪ್ರಗತಿಯತ್ತ ಇದು ದಾಪುಕಾಲು ಇಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ ಸರ್. ಹಾಗೆಯೇ ಒಂದು ಮಗು ಶಾಲೆಗೆ ಬಂದ ತಕ್ಷಣ ಟೀಚರ್ಸ್ಗಳು ಆ ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಸರ್? ಸರ್, ಇದೊಂದು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ಏಕೆಂದರೆ ನಿಮ್ಮ ಶಾಲೆಗೆ ಮಗು ಸೇರುವಾಗ ಅದು LKG ಆಗಿರ್ಬೋದು, UKG ಆಗಿರ್ಬೋದು, ಇಲ್ಲ 1ನೇ ಕ್ಲಾಸ್ ಆಗಿರ್ಬೋದು. ಆ ಮಗು ಹೊಸ ವಾತಾವರಣಕ್ಕೆ ಬರುತ್ತೆ. ಅದರ ಮನಸ್ಸು ಭಾಳ ಚಂಚಲವಾಗಿರುತ್ತೆ. ಭಯದ ವಾತಾವರಣ ಇರುತ್ತೆ. ಇಂಥ ಸಮಯದಲ್ಲಿ ಶಿಕ್ಷಕರು ತುಂಬ ಜಾಗರೂಕತೆಯಿಂದ ಮಗುವನ್ನು ನೋಡ್ಕೋಬೇಕು. ಈಸ್ ದ ಸೆಕೆಂಡ್ ಪೇರೆಂಟ್ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಪ್ರೀತಿಯಿಂದ ಮೊದಲು ಮಾತಾಡಿಸ್ಬೇಕು. ತನ್ನ ಕಡೆಗೆ ಮಗು ಬರೋ ಥರ ಆಕರ್ಷಣೀಯವಾಗಿರ್ತಕ್ಕಂಥ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಅದರಿಂದ ಪಾಠನೂ ಸಹ ಅವರಿಗೆ ಬರುತ್ತೆ. ಆಟದಿಂದ ಪಾಠ ಅನ್ನಾಗೆ ಆ ರೀತಿ ತಗೊಂಡು ಹೋದಾಗ ಮಗುಗೆ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ. ಜ್ಞಾನನೂ ಸಹ ಇಂಪ್ರೂವ್ ಆಗುತ್ತೆ, ಚೆನ್ನಾಗಾಗುತ್ತೆ. ಈಗ ಸಾಮಾನ್ಯವಾಗಿ ನಾನು ಕೆಲವು ಶಾಲೆಗಳಿಗೆ ಹೋಗ್ತೀನಿ ಸರ್. ಹೋದಾಗ ಪ್ರಾರಂಭದಲ್ಲಿ ನನಗೂ ಒಂದು 2-3 ಶಾಲೆಗೆ ಹೋದಾಗ ಬೇಜಾರಾಯಿತು. ಏಕೆಂದರೆ ಮಗು ಬಂದಿದ್ದ ತಕ್ಷಣವೇ ಪಾಠ ಶುರು ಮಾಡಿಬಿಡೋರು. ಆ ಮಗುಗೆ ಆ ಗಮನನೇ ಇಲ್ಲ. ಆದರೆ ಶಿಕ್ಷಕರು ಮಾತ್ರ ಪಾಠ ಶುರು. ಅದನ್ನು ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಆಮೇಲೆ 1, 2, 3, 4 ನಂಬರ್ಗಳನ್ನ ತೋರ್ಸೋಕ್ಕಿಂತ ಮೊದಲು ಚಿತ್ರಪಟಗಳು, ಪ್ರಾಣಿಗಳು. ಏಕೆಂದರೆ ಮಗುವಿನ ಮನಸ್ಸು ಖಾಲಿ ಕೂಡ ಅಲ್ಲ. ಮಗು ಈಗಾಗಲೇ ಅವರ ಅಪ್ಪ ಅಮ್ಮನ ಜೊತೆ ಇದ್ದಾಗ, ಸ್ನೇಹಿತರ ಜೊತೆ ಇದ್ದಾಗ ಸಾಕಷ್ಟು ಅಂಶಗಳನ್ನು ತಿಳ್ಕೊಂಡಿರುತ್ತೆ. 1 ಅಂದರೆ ಎಷ್ಟು ಮಗು ಗೊತ್ತು, 2 ಅಂದರೆ ಗೊತ್ತು, 3 ಅಂದರೆ ಅದಕ್ಕಿಂತ ಜಾಸ್ತಿ ಅಂತ ಗೊತ್ತು. ಇವೆಲ್ಲ ಇದ್ದಾಗ ನಮ್ಮ ಕೆಲಸ ತಿಳ್ಕೊಂಡಿರೋದನ್ನು ನಾವು ಇನ್ನೊಂದು ಸ್ವಲ್ಪ ವೈಜ್ಞಾನಿಕವಾಗಿ ಕಲಿಸೋದಷ್ಟೇ ನಮ್ಮ ಕೆಲಸ ಆಗಿರಬೇಕು. ಇನ್ನೊಂದು ಶಾಲೆಗೆ ಹೋದಾಗ ಮೊದಲನೇ ದಿನನೇ 1 ಅಂತ ಹೇಳ್ಕೊಡಕ್ಕೆ ಹೋದರು, 2 ಅಂತ ಹೇಳ್ಕೊಡಕ್ಕೆ ಹೋದರು. ನಾನು ಆ ವಸ್ತುಗಳನ್ನ ಬಳಸಿ ಮಾಡಿ ಅಂತ ಹೇಳಿದೆ, ಸರಿ ಹೋಯಿತು. ಕೆಲವು ಶಾಲೆಗಳಲ್ಲಿ 0ಇಂದ ಹೇಳ್ಕೊಡ್ತಾರೆ ಸರ್. ಮೊದಲು ಅದನ್ನು ತೆಗಿಬೇಕು. ನಾವು 0ಇಂದ ಯಾವತ್ತೂ ಪ್ರಾರಂಭ ಮಾಡಬಾರ್ದು. ಏಕೆಂದರೆ ಉದಾಹರಣೆಗೆ ಈಗ ಮಗುಗೆ ವಸ್ತುಗಳನ್ನ ಈಗಾಗಲೇ ನೋಡಿರುತ್ತೆ ಸರ್. 1 ಅಂತ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ 1 ಬರೆದಿರ್ತಕ್ಕಂಥ ಸಂಕೇತವನ್ನು ಇದ್ರ ಜೊತೆಗೆ ತೋರಿಸ್ಬೇಕು. 1 ಅಂತ ನಮ್ಮ ಧ್ವನಿ ಮತ್ತು ಸಂಕೇತ ಮತ್ತು ವಸ್ತು
3 ಏಕಕಾಲದಲ್ಲಿ ಬಂದಾಗ 1 ಅಂದರೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಹಾಗೆ 2 ಇಂಟ್ರಡ್ಯೂಸ್ ಮಾಡ್ತವೆ ಮಗು, 3 ಮಾಡ್ತಾರೆ, 4, 5. 1ರಿಂದ 5 ಮಾತ್ರ ಫಸ್ಟ್ ಕಲಿಸ್ಬೇಕು. ಆಮೇಲೆ 6ರಿಂದ 9, ಆಮೇಲೆ 0ಗೆ ಹೋಗಬೇಕು. 0 ಪ್ರಾರಂಭದಲ್ಲಿ ಹೋಗಬಾರ್ದು. ಈಗ ಉದಾಹರಣೆಗೆ ಇಲ್ಲಿ 5 ಇದೆ, ಮಗುಗೆ ಈಗಾಗಲೇ ನಾವು 5 ಕಲಿಸಿದ್ದೀವಿ. ಈಗ 0 ಕಲ್ಪನೆ ಅಂದರೆ ಇದರಲ್ಲಿ 1 ತೆಗೆದಾಗ ಎಷ್ಟಾಯ್ತಪ್ಪ, 4 ಅನ್ನುತ್ತೆ ಮಗು. ಹಾಗೆ ಇನ್ನೊಂದನ್ನು ತೆಗೆದಾಗ ಎಷ್ಟಾಗುತ್ತೆ, 3 ಅನ್ನುತ್ತೆ ಮಗು, ಯಾಕೆಂದರೆ ಗೊತ್ತಿದೆ. ಆಮೇಲೆ ಸರ್ 2 ಆಯಿತು, ಆಮೇಲೆ 1 ಅಂತ ಹೇಳುತ್ತೆ ಮಗು, ಆಮೇಲೆ ಏನೂ ಇಲ್ಲ ಅನ್ನುತ್ತೆ. ಆ ಏನೂ ಇಲ್ಲ ಅನ್ನೋದನ್ನೇ 0, ಆ ಕಲ್ಪನೆಯಲ್ಲಿ ಮಕ್ಕಳು ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಗಣಿತ ಆಕರ್ಷಣೀಯವಾಗಿರುತ್ತೆ. ಈ ರೀತಿ ಮಕ್ಕಳು ಹೋದರೆ ಟೀಚರ್ಸು ತುಂಬ ಜಾಗರೂಕತೆಯಿಂದ ಚೆನ್ನಾಗಿರುತ್ತೆ. ಇವರು ನಮಗೆ ಈಗ ಅಕಾಡೆಮಿಕ್ ಹೆಡ್ ಆಗಿ ಇರ್ತಾರೆ. ಅಕಾಡೆಮಿಕ್ ಹೆಡ್ ಅಂದರೆ ಏನಂದರೆ LKGಯಿಂದ 10ನೇ ಕ್ಲಾಸ್ ತನಕ ಎಲ್ಲ ಟೀಚರ್ಸ್ಗಳು ಏನು ಪಾಠ ಮಾಡ್ತಾ ಇದ್ದಾರೆ, ಅವ್ರು ಪಾಠ ಮಾಡ್ತಾ ಇರೋದು ಸರಿಯಾಗಿದೆಯಾ, ಅವರು ಯಾವ ಟೀಚಿಂಗ್ ಏಡನ್ನು ಬಳಸ್ತಾ ಇದ್ದಾರೆ, ಅಥವಾ ಟೀಚಿಂಗ್ ಏಡ್ ಇಲ್ಲ ಅಂದರೆ ಇವರು 1 ನಿಮಿಷ ಸಹ ಕೂತಿರಲ್ಲ, ಅದಕ್ಕಾಗಲೇ ಟೀಚಿಂಗ್ ಏಡನ್ನ ತಕ್ಷಣ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ನಾವು ನವಂಬರಿಂದ ನೋಡೋದಲ್ಲ, ಬಂದಾಗಲಿಂದ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಒಳಗಡೆ 100 ಟೀಚಿಂಗ್ ಏಡ್ಸ್ಗಳನ್ನು ಮಾಡಿ ಮಕ್ಳುಗಳಿಗಾಗಲೇ ತೋರಿಸಿದ್ದಾರೆ. ಟೀಚರ್ಸ್ಗಳಿಗೆ ನಾವು ಒಂದು ಟ್ರೈನಿಂಗ್ ಕೊಟ್ಟರೆ, ಯಾವುದೇ ಟೀಚರ್ಸ್ ಆಗಲಿ ಆ ಟ್ರೈನಿಂಗಿಂದ ಅಳವಡಿಸ್ಕೊಳೋದು 1.5 ತಿಂಗಳು 2 ತಿಂಗಳು ಆ ಸ್ಪೀಡಲ್ಲಿ ಇರ್ತಾರೆ, ಮಾಡಬೇಕು ಅಂತ. ತಿರ್ಗಾ ನಾವು ಮೊಬೈಲ್ ಚಾರ್ಜ್ಗೆ ಹಾಕಿದಾಗೆ ಅವ್ರಿಗೆ ನಾವು ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಆ ಟ್ರೈನಿಂಗನ್ನು ಕೊಡೋರೇ ನಮ್ಮ ಜೊತೆ ಇದ್ದಾಗ ನಮ್ಮ ಶಾಲಾ ಟೀಚರ್ಸ್ಗಳು ಯಾವಾಗಲೂ ಎನರ್ಜೈಸ್ ಆಗಿರ್ತಾರೆ, ಅದನ್ನು ಇವ್ರು ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾವು ಇವರು ಚರ್ಚೆ ಮಾಡಿ ಅನೇಕ ಹೊಸದನ್ನು ಶಾಲೆಗೆ ಅಳವಡಿಸ್ತಾ ಇರ್ತೀವಿ. ಇವ್ರು ಬಂದ ಮೇಲೆ ಏನು ಮಾಡಿದ್ರು, CCTVಗಳನ್ನ ಅಳವಡಿಸ್ಬಿಡೋಣ ಸರ್, ಮಕ್ಳುಗಳಿಗೆ ಏನಾದ್ರು ತೊಂದರೆ ಆದರೆ ಕಷ್ಟ ಅನ್ನೋ ಥರ ಹೇಳಿದ್ರು. 58 CCTVಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಯಾವ ಮಕ್ಕಳು ಎಲ್ಲಿ ಏನೇ ಮಾಡಿದ್ರು ಅದು ನಮಗೆ ಗೊತ್ತಾಗೋ ಥರ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ವರ್ಷಕ್ಕೆ ಏನು ಮಾಡಿದ್ದೀವಿ, ಬೆಂಗಳೂರಿನಿಂದ ಒಂದು ಕಂಪನಿ ಇದೆ, ಅಲ್ಲಿಂದ ಕಲೋಕ್ವಿಯಲ್ ಇಂಗ್ಲೀಷ್ ಅಂದರೆ ಮಾತಾಡೋಕ್ಕೆ ಇಂಗ್ಲೀಷು ಸುಲಭ ಆಗೋದು ಹೇಗೆ ಮಕ್ಕಳುಗಳಿಗೆ ಅನ್ನೋದನ್ನು ಕಲಿಸೋದಕ್ಕೋಸ್ಕರ ಅಲ್ಲಿಂದನೇ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಟೀಚರ್ಸು. ಅವ್ರು ವರ್ಷ ಪೂರ್ತಿ ನಮ್ಮ ಜೊತೆ ಇದ್ದು ಮುಂದಿನ ವರ್ಷ ಅವರು ಕಲೋಕ್ವಿಯಲ್ ಇಂಗ್ಲೀಷ್ಗಳನ್ನ ಹೇಳ್ಕೊಡ್ತಾರೆ. ಆಮೇಲೆ ಸ್ಪೋರ್ಟ್ಸ್ಗೆ ತುಂಬ ಒತ್ತು ಕೊಡಬೇಕು ಸರ್ ಅಂತ ಹೇಳಿದ್ರು. ನಮ್ಮ ಶಾಲೆಯಲ್ಲಿ 2 BA BPEd ಟೀಚರ್ಸ್ಗಳಿದ್ದಾರೆ. ಅವರು ನಮ್ಮ ಹುಡುಗರನ್ನ ಸ್ಟೇಟ್ ಲೆವೆಲ್ ತನಕನೂ ಕರ್ಕೊಂಡು ಹೋಗ್ತಾರೆ. ಅನೇಕ ತಾಲೂಕು ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸಲ್ಲೂ ಸಹ ಪ್ರೈಸ್ಗಳನ್ನು ಪ್ರತಿ ವರ್ಷ ತರ್ತಾ ಇದ್ದಾರೆ. ಈ ರೀತಿ ಆಟದ ಜೊತೆಗೆ ಪಾಠನೂ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ 9ನೇ ಕ್ಲಾಸ್ ಹುಡುಗರು ಪಾಸಾದ ತಕ್ಷಣ 10ನೇ ಕ್ಲಾಸ್ ಪಾಠಗಳನ್ನು ನಾವು ರಜದಲ್ಲೂ ಮಾಡ್ತಾ ಇರ್ತೀವಿ. ರಜದಲ್ಲಿ ಪಾಠ ಮಾಡಬಾರ್ದು ಅನ್ನೋ ಕಾನೂನು ಏನೋ ಇದೆ, ಆದರೆ ಇಲ್ಲೇ ಆಟ ಆಡಿಸ್ಕೊಂಡು ಹುಡುಗರಿಗೂ ರಿಲ್ಯಾಕ್ಸ್ ಆಗಿರೋ ಥರ ನೋಡಿಕೊಂಡು ಪಾಠಗಳನ್ನು ಕಂಪ್ಲೀಟ್ ಮಾಡ್ಕೊತಾ ಇರ್ತೀವಿ. ಇವರ ಸಲಹೆ ಸೂಚನೆಗಳು ನಮಗೆ ಯಾವಾಗಲೂ ಇರುತ್ತೆ. ಇಷ್ಟನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಸ್ತೆ ಸರ್, ನಮ್ಮ ಜೊತೆ ನೀವು ಇರೋದಕ್ಕೆ ನನಗೂ ತುಂಬ ಸಂತೋಷ ಸರ್. ತಮ್ಮಂಥವರ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಒಳ್ಳೆಯ ಕೆಲಸಗಳು ಸಹ ಆಗ್ತವೆ. ಶಾಲೆ ಉತ್ತಮ ಪ್ರಗತಿಯಂತೂ ಕಾಣೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಸಂತೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಪೋಷಕರ ಮತ್ತು ವಿದ್ಯಾರ್ಥಿಗಳ, ನಮ್ಮ ಮ್ಯಾನೇಜ್ಮೆಂಟ್ನವರ ಅದೃಷ್ಟ ಸರ್, ನೀವು ನಮ್ಮ ಜೊತೆ ಇರೋದು.